ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಸೇನೆ ಮೇಲೆ ಮತ್ತೆ ಬಿಗ್ ಅಟ್ಯಾಕ್ ಆಗಿದೆ. ಭಾರತ ವಿರೋಧಿ ಉಗ್ರರು ಮಣಿಪುರದಲ್ಲಿ ನಮ್ಮ ಸೇನೆ ಹೋಗ್ತಿರುವಾಗ ಬೆಂಗಾವಲು ವಾಹನದ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ ಅಸ್ಸಾಂ ರೈಫಲ್ಸ್ನ 2 ಯೋಧರು ಹುತಾತ್ಮರಾಗಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ವಾಹನದಲ್ಲಿ 40 ಯೋಧರು ಇದ್ರು. ಉಕ್ರುಲ್ ಜಿಲ್ಲೆಯ ನುಂಗ್ಶಾಂಗ್ ಖೋಂಗ್ ಅನ್ನೋ ಕಡೆ ಈ ದಾಳಿ ನಡೆದಿದೆ. ಮಧ್ಯಾಹ್ನದ ಸುಮಾರಿಗೆ ಅಸ್ಸಾಂ ರೈಫಲ್ಸ್ ಪಡೆ ದಂಡು ಮತ್ತೊಂದು ಕಡೆ ಹೋಗ್ತಿತ್ತು. ಈ ವೇಳೆ ನೆಲದಲ್ಲಿ ಸುಧಾರಿತ ಸ್ಫೋಟಕ ಅಡಗಿಸಿ ಸ್ಫೋಟ ಮಾಡಿದ್ದಾರೆ. ಅಲ್ಲದೆ ಬಂದೂಕಿನ ಮೂಲಕ ದಾಳಿ ಮಾಡಿದ್ದಾರೆ. ತಕ್ಷಣವೇ ಭದ್ರತಾ ಪಡೆಗಳು ಆ ಜಾಗದಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿವೆ. ಅಷ್ಟೇ ಅಲ್ಲ, ಉಗ್ರರನ್ನ ಸದೆ ಬಡಿಯೋಕೆ ಹೆಚ್ಚುವರಿ ಭದ್ರತಾ ಪಡೆಗಳನ್ನ ಕೂಡ ಅಲ್ಲಿಗೆ ಕಳಿಸಲಾಗಿದೆ. ಸದ್ಯ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅಂದ್ರೆ NSCN-IM ಈ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಇನ್ನಷ್ಟೇ ಖಚಿತ ಮಾಹಿತಿ ಸಿಗಬೇಕು. ಅಂದಾಗೆ ಈ NSCN ಈ ಭಾಗದಲ್ಲಿ ಅತಿ ದೊಡ್ಡ ಉಗ್ರ ಗುಂಪು. ನಾಗಾ ಜನಾಂಗ ಇರೋ ಎಲ್ಲಾ ಪ್ರದೇಶಗಳನ್ನ ಒಟ್ಟು ಸೇರಿಸಿ ನಾಗಾಲಿಂ ಅನ್ನೋ ಪ್ರತ್ಯೇಕ ದೇಶ ಮಾಡಬೇಕು ಅನ್ನೋದು ಇವರ ಉಗ್ರ ಪ್ರಯತ್ನ. 1980ರಿಂದ ಇವರು ಶಸ್ತ್ರಸಜ್ಜಿತ ಬಂಡಾಯ ಶುರು ಮಾಡಿದ್ರು. ಆದ್ರೆ 1997ರಿಂದ ಭಾರತ ಸರ್ಕಾರದ ಜೊತೆ ಇವರದ್ದು ಕದನ ವಿರಾಮ ನಡೆಯುತ್ತಿದೆ. ಇಷ್ಟಾದ್ರೂ ಇವರು ತಮ್ಮ ಕುತಂತ್ರಗಳನ್ನ ನಿಲ್ಲಿಸ್ತಿಲ್ಲ. ಇನ್ನು ಇವರಿಗೆ ಪಾಕಿಸ್ತಾನ ಮತ್ತು ಚೀನಾದ ಸಹಾಯ ಇದೆ. ಇನ್ನು ಈ ದಾಳಿ ನಡೆದಿರೋ ಉಕ್ರುಲ್ ಕೂಡ ಮಯನ್ಮಾರ್ ಗಡಿಗೆ ಹೊಂದ್ಕೊಂಡಿದೆ. ಹೀಗಾಗಿ ಈ ದಾಳಿಯಲ್ಲಿ ಮಯನ್ಮಾರ್ನಲ್ಲಿ ಅಡಗಿರೋ ಭಾರತ ವಿರೋಧಿ ಉಗ್ರರ ನಂಟಿರೋ ಅನುಮಾನ ದಟ್ಟವಾಗ್ತಿದೆ. ಅಲ್ಲದೆ ಉಗ್ರರು ದಾಳಿ ಮಾಡಿ ಮಯನ್ಮಾರ್ಗೆ ನುಸುಳಿರೋ ಶಂಕೆ ವ್ಯಕ್ತವಾಗಿದೆ. ಆದ್ರೆ ಈ ಉಗ್ರರು ಮಯನ್ಮಾರ್ಗೆ ಹೋದ್ರೂ ಕೂಡ ಸೇಫ್ ಅಲ್ಲ. ಯಾಕಂದ್ರೆ ಅಲ್ಲಿಗೆ ಭಾರತ ಸೇನೆ ಸಲೀಸಾಗಿ ನುಗ್ಗಿ ಆಚೆ ಬರುತ್ತೆ. ಈ ಹಿಂದೆ ಸಾಕಷ್ಟು ಸಲ ದಾಳಿ ನಡೆದಾಗ 2-3 ಸಲ ಭಾರತ ಕಠಿಣ ಪ್ರತಿಕಾರ ಹೇಳಿದೆ. ಡ್ರೋನ್ಗಳನ್ನ ಮಿಸೈಲ್ಗಳನ್ನ ತಗೊಂಡು ಹೋಗಿ ಸುರ್ತಿದೆ. ಸೊ ಇದಕ್ಕೂ ಕೂಡ ಅದೇ ತರ ಪ್ರತಿಕಾರ ಹೇಳೋ ಸಾಧ್ಯತೆ ದಟ್ಟವಾಗಿದೆ. ಮಯನ್ಮಾರ್ ಸೇನೆ ಕೂಡ ಭಾರತದ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಈ ವಿಷಯದಲ್ಲೂ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನು ಈ ದಾಳಿಯನ್ನ ಮಣಿಪುರ ಗೃಹ ಸಚಿವ ಗೋವಿಂದ ದಾಸ್ ಕೌಂತೌಜಮ್ ತೀವ್ರವಾಗಿ ಖಂಡಿಸಿದ್ದಾರೆ. ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂದಿದ್ದಾರೆ. ದೇಶದಲ್ಲಿ ಮುಂಗಾರು ಮಳೆ ಇರೋಬರೋ ಆಕ್ರೋಶವನ್ನೆಲ್ಲ ಒಟ್ಟಿಗೆ ತೀರಿಸಿಕೊಳ್ಳೋಕೆ ಮುಂದಾಗಿರೋ ತರ ಕಾಣ್ತಿದೆ. ಬರಲ್ಲ ಅಂತ ಬರಗಾಲದ ಆತಂಕ ಸೃಷ್ಟಿಸಿದ್ದ ಮಳೆ ದೇಶದ ಅನೇಕ ಕಡೆ ವಿಧ್ವಂಸವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಮುಂಬೈ ಮಹಾಮಳೆಗೆ ಸಿಲುಕಿ ಅಕ್ಷರಶಃ ದ್ವೀಪದ ತರ ಆಗೋಗಿದೆ. ಬಂಗಾಳದಲ್ಲಿ ರೆಡ್ ಅಲರ್ಟ್ ಇದ್ರೆ ಕರ್ನಾಟಕದಲ್ಲಿ ಅನೇಕ ನದಿಗಳು ತುಂಬಿ ಹರಿತಿವೆ. ಮೊದಲಿಗೆ ಮಹಾರಾಷ್ಟ್ರದ ಕಡೆ ಬಂದ್ರೆ ಕಳೆದ 24 ಗಂಟೆಯಲ್ಲಿ ಮುಂಬೈನಲ್ಲಿ 20 ಸೆಂಟಿಮೀಟರ್ ಮಳೆಯಾಗಿದೆ. ಮಿಲಿಮೀಟರ್ ಅಲ್ಲ, ಸೆಂಟಿಮೀಟರ್ ಮಳೆಯಾಗಿದೆ. ಹೆದ್ದಾರಿಗಳು ಕೊಚ್ಚಿ ಹೋಗಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣ್ತಿದೆ. ಅಲ್ಲದೆ ಮಳೆ ಸಂಬಂಧಿತ ಘಟನೆಗಳಿಂದ ಮಹಾರಾಷ್ಟ್ರದಲ್ಲಿ ಇದುವರೆಗೂ 13 ಜನ ಸಾವನ್ನಪ್ಪಿದ್ದಾರೆ. ಇಡೀ ಮಹಾರಾಷ್ಟ್ರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರ ಸರ್ಕಾರ ಸಾಲು ತುರ್ತು ಸಭೆ ಮಾಡ್ತಿದೆ. ವಿಧಾನಸಭಾ ಅಧಿವೇಶನವನ್ನ ಕೂಡ ಮುಂದೂಡಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅಲ್ಲದೆ ಸರ್ಕಾರಿ ಅಧಿಕಾರಿಗಳಿಗೆ ಮನೆಯಿಂದಲೇ ಕೆಲಸ ಮಾಡಿ ಅಂತ ಆದೇಶ ನೀಡಲಾಗಿದೆ. ಕೆಲ ಕಂಪನಿಗಳು ಕೂಡ ವರ್ಕ್ ಫ್ರಂ ಹೋಮ್ ಅನೌನ್ಸ್ ಮಾಡಿವೆ. ಇನ್ನು ಸಾರಿಗೆ ಸಂಪರ್ಕದ ಪರಿಸ್ಥಿತಿ ಕೇಳೋದೇ ಬೇಡ. ಸಾವಿರಾರು ಬಸ್ಗಳ ಪ್ರಯಾಣ ಕ್ಯಾನ್ಸಲ್ ಆಗಿವೆ. ರೈಲುಗಳು ಬಂದ್ ಆಗಿವೆ. 17 ವಿಮಾನಗಳ ಹಾರಾಟ ರದ್ದಾಗಿದ್ರೆ 300ಕ್ಕೂ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿದೆ. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಭಾರೀ ಗಾಳಿ ಮಳೆಯ ಪರಿಣಾಮ ಸಮುದ್ರದಲ್ಲಿ ಹಡಗುಗಳು ಚಲಿಸೋಕೆ ಆಗ್ತಿಲ್ಲ. ಇನ್ನು ಮಳೆಯಿಂದ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇಯ ಹೊಸ ಮಿಸ್ಸಿಂಗ್ ಲಿಂಕ್ ರಸ್ತೆ ಬಂದ್ ಆಗಿದೆ. ಟನಲ್ 2ರ ಬಳಿ ಗುಡ್ಡ ಕುಸಿದಿದ್ದರಿಂದ ಈ ರಸ್ತೆ ಮುಚ್ಚಲಾಗಿದೆ. ಇನ್ನೊಂದು ಕಡೆ ಮಹಾಬಲೇಶ್ವರದಲ್ಲಿ ಬರೋಬ್ಬರಿ 513 ಮಿಲಿಮೀಟರ್ ಮಳೆ ಸುರಿದಿದೆ. ಹೀಗಾಗಿ ವೆನ್ನಾ ನದಿಗೆ ಕಟ್ಟಿದ್ದ ಸೇತುವೆ ಕುಸಿದು ಬಿದ್ದಿದೆ. ಇದರ ನಡುವೆ ಮತ್ತೆ ಮುಂಬೈ, ರಾಯ್ಗಢ್, ಪುಣೆ, ನಾಸಿಕ್ ಮತ್ತು ಥಾಣೆ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ನಾಸಿಕ್ನಲ್ಲಿ ಮೇಘಸ್ಫೋಟ ಆಗಬಹುದು ಅಂತ ಮುನ್ಸೂಚನೆ ಕೊಡಲಾಗಿದೆ. ಇನ್ನು ಇದು ಮಹಾರಾಷ್ಟ್ರದ ಕಥೆ ಆದ್ರೆ ಅತ್ತ ಉತ್ತರಾಖಂಡ್, ಜಮ್ಮು ಕಾಶ್ಮೀರದಲ್ಲೂ ಭಾರೀ ಮಳೆ ಸುರಿಯುತ್ತಿದೆ. ಉತ್ತರಾಖಂಡ್ನಲ್ಲಿ ಹಲವು ವಿಮಾನಗಳ ಸಂಚಾರ ರದ್ದಾಗಿದೆ. ಇತ್ತ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿರೋ 540 ಮೆಗಾವ್ಯಾಟ್ನ ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಬಳಿ ಭೂಕುಸಿತ ಆಗಿದೆ. ಪರಿಣಾಮ ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದ ಹಾಗೂ ಆ ಮಾರ್ಗವಾಗಿ ಹೋಗ್ತಿದ್ದ ವಾಹನಗಳು ಸಂಪೂರ್ಣವಾಗಿ ಮಣ್ಣಿನಲ್ಲಿ ಮುಚ್ಚೋಗಿವೆ. ಇನ್ನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಮುಂದಿನ 2 ದಿನಗಳವರೆಗೆ ಕೋಲ್ಕತಾ ಸೇರಿದಂತೆ ದಕ್ಷಿಣ ಬಂಗಾಳದಲ್ಲಿ ಭಾರೀ ಮಳೆ ಆಗಲಿದೆ. ಹೀಗಾಗಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಒಡಿಶಾದಲ್ಲೂ ಭಾರೀ ಮಳೆ ಸುರಿಯುತ್ತಿದೆ. ಇನ್ನು ರಾಜ್ಯದ ಕಡೆ ಬಂದ್ರೆ ಕಳೆದ 24 ಗಂಟೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಅನ್ನೋ ಕಡೆ ಅತಿ ಹೆಚ್ಚು 178 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಜುಲೈ 11ರವರೆಗೆ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ
ಮುನ್ಸೂಚನೆ ಕೊಟ್ಟಿದೆ. ಇನ್ನು ರಾಜ್ಯದ ಉಡುಪಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಇದೆ. ರಾಜ್ಯದ ಘಟ್ಟ ಪ್ರದೇಶಗಳಲ್ಲಿ ಜುಲೈ 7ರಿಂದ 11ರವರೆಗೆ ಭೂಕುಸಿತ ಸಂಭವಿಸೋ ಸಾಧ್ಯತೆ ಇದೆ ಅಂತ ಐಎಂಡಿ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಮಳೆಯಿಂದ ರಾಜ್ಯದ ಜಲಾಶಯಗಳಿಗೆ ಒಳಹರಿವು ಜಾಸ್ತಿಯಾಗಿದೆ. ರಾಜ್ಯದ ಹೇಮಾವತಿ, ತುಂಗಭದ್ರಾ, ಕೆಆರ್ಎಸ್, ಹಾರಂಗಿ, ಕಬಿನಿ, ಆಲಮಟ್ಟಿ, ಲಿಂಗನಮಕ್ಕಿ, ಭದ್ರಾ, ತುಂಗಾ ಸೇರಿದಂತೆ ಹಲವು ಜಲಾಶಯಗಳ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. ಇನ್ನು ಈ ತಿಂಗಳಲ್ಲಿ ಆಗಿರೋ ಮಳೆ ಮಾಹಿತಿ ನೋಡೋದಾದ್ರೆ ಜುಲೈ ಮೊದಲ ವಾರದಲ್ಲೇ ದೇಶಾದ್ಯಂತ ವಾಡಿಕೆಗಿಂತ 11%ಗಿಂತ ಅಧಿಕ ಮಳೆಯಾಗಿದೆ. ಐಎಂಡಿ ನೀಡಿರೋ ಮಾಹಿತಿ ಪ್ರಕಾರ ಜುಲೈ 1ರಿಂದ 6ರವರೆಗೆ ಸರಾಸರಿ 53.3 ಎಂಎಂ ಮಳೆಯಾಗಿದೆ. ಸಾಮಾನ್ಯವಾಗಿ ಈ ಅವಧಿಯಲ್ಲಿ 48 ಎಂಎಂ ಮಳೆಯಾಗಬೇಕಿತ್ತು. ಆದ್ರೆ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆ ಬಂದ್ಬಿಟ್ಟಿದೆ. ಇಸ್ರೋದ ಇನ್ಸ್ಯಾಟ್ 3DS ಉಪಗ್ರಹದ ಚಿತ್ರಗಳಲ್ಲೂ ದೇಶಾದ್ಯಂತ ದಟ್ಟವಾದ ಮೋಡಗಳು ಕವಿದಿರೋದು ಸೆರೆಯಾಗಿದೆ. ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರೋ ವಾಯುಭಾರ ಕುಸಿತ ಹಾಗೂ ಮಾನ್ಸೂನ್ ಟ್ರಫ್ ಮಳೆಯ ಅಬ್ಬರಕ್ಕೆ ಪ್ರಮುಖ ಕಾರಣ ಆಗಿದೆ. ಮಾನ್ಸೂನ್ ಟ್ರಫ್ ಅಂದ್ರೆ ಆಕಾಶದಲ್ಲಿ ಮಳೆ ಮೋಡಗಳು ಟ್ರಾಫಿಕ್ ಜಾಮ್ ತರ ಆಗಿ ಒಂದೇ ಕಡೆ ಕ್ಯೂ ನಿಂತು ಮಳೆ ಸುರಿಸೋದಕ್ಕೆ ಮಾನ್ಸೂನ್ ಟ್ರಫ್ ಅಂತಾರೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯ್ಯದ್ನನ್ನ ಎನ್ಐಎ ಹೆಸರಿಸಿದೆ. ಕೇಸ್ಗೆ ಸಂಬಂಧಿಸಿದಂತೆ ಎನ್ಐಎ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಫೈಲ್ ಮಾಡಿತ್ತು. ಅಲ್ಲಿ ಲಷ್ಕರ್ ಮತ್ತದರ ಪ್ರಾಕ್ಸಿ ಗುಂಪು ಟಿಆರ್ಎಫ್ನ ಮುಖ್ಯಸ್ಥನಾಗಿದ್ದುಕೊಂಡು ಹಫೀಜ್ನೇ ಈ ಕೆಲಸ ಮಾಡಿದಾನೆ ಅಂತ ಉಲ್ಲೇಖ ಮಾಡಿದೆ. ಪಾಕಿಸ್ತಾನದಲ್ಲಿದ್ದುಕೊಂಡು ಉಗ್ರರಿಗೆ ನಿರ್ದೇಶನ ನೀಡಿ ಉಗ್ರ ದಾಳಿ ಎಕ್ಸಿಕ್ಯೂಟ್ ಆಗ್ತಿರೋದನ್ನ ಈತನೇ ಮಾನಿಟರ್ ಮಾಡ್ತಿದ್ದ. ಎಲ್ಲದಕ್ಕೂ ಇವನೇ ಕಾರಣ ಅಂತ ಎನ್ಐಎ ಹೇಳಿದೆ. ಜೊತೆಗೆ ಪಹಲ್ಗಾಮ್ ಉಗ್ರ ದಾಳಿಲಿ ಪಾಕಿಸ್ತಾನ ತಂತ್ರ, ಉಗ್ರ ಹಫೀಜ್ನ ಪಾತ್ರ ಮತ್ತು ಅದಕ್ಕೆ ಸಪೋರ್ಟ್ ಮಾಡೋ ಸಾಕ್ಷ್ಯಗಳನ್ನ ಎನ್ಐಎ ಕಲೆಕ್ಟ್ ಮಾಡಿದೆ. ಇತ್ತ ತಾಜ್ ಮಹಲ್ ವಿವಾದಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ತಾಜ್ ಮಹಲ್ ಜಾಗದಲ್ಲಿ ತೇಜೋ ಮಹಾಲಯ ಶಿವರ ದೇವಾಲಯ ಇದೆ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ತಾಜ್ ಮಹಲ್ನ ವಿವಾದಿತ ಜಾಗದ ಸರ್ವೆ ಹಾಗೂ ಫೋಟೋಗ್ರಫಿಗೆ ಅನುಮತಿ ನೀಡಬೇಕು, ಸರ್ವೆ ಮಾಡಬೇಕು ಅಂತ ಕೇಳಲಾಗಿತ್ತು. ಹೀಗಾಗಿ ಕೋರ್ಟ್ ಈ ಬಗ್ಗೆ ಅಫಿಡವಿಟ್ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಹಾಗೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೂಚನೆ ನೀಡಿದೆ. ಅಂದಹಾಗೆ ಕೆಳಹಂತದ ಕೋರ್ಟ್ಗಳು ಮೊದಲು ಅರ್ಜಿ ತಿರಸ್ಕಾರ ಮಾಡಿದ್ವು. ತಾಜ್ ಮಹಲ್ ಜಾಗದಲ್ಲಿ ಮಂದಿರ ಇದೆ ಅಂತ ಡಿಕ್ಲೇರ್ ಮಾಡಬೇಕು ಅಂತ 2015ರಲ್ಲೇ ಮೊದಲ ಕೇಸ್ ದಾಖಲಾಗಿತ್ತು. ಆ ಕೇಸ್ ಇನ್ನು ಆಗ್ರಾ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಇನ್ನು ಸ್ನೇಹಿತರೆ, 7 ಸ್ಯಾನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಮಧ್ಯಪ್ರದೇಶದಲ್ಲಿ ಬರೋಬ್ಬರಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಮಿಸೈಲ್ ಪ್ಲಾಂಟ್ ನಿರ್ಮಾಣವಾಗ್ತಿದೆ. ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಇದನ್ನ ನಿರ್ಮಿಸುತ್ತಿದೆ. ಈ ಘಟಕಕ್ಕೆ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇದು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಖಾಸಗಿ ಮಿಸೈಲ್ ಉತ್ಪಾದನಾ ಘಟಕವಾಗಲಿದೆ. ಈ ಹೊಸ ಪ್ಲಾಂಟ್ನಲ್ಲಿ ಮಿಡ್ ಟು ಲಾಂಗ್ ರೇಂಜ್ ಹಾಗೂ ಡ್ರೋನ್ಗಳನ್ನ ಡಿಆರ್ಡಿಒ ಜೊತೆಗೆ ಸೇರ್ಕೊಂಡು ಅದಾನಿ ಕಂಪನಿ ರೆಡಿ ಮಾಡಲಿದೆ. ಇತ ಭಾರತದ ಸರ್ಕಾರಿ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಮತ್ತು ಎಚ್ಪಿಸಿಎಲ್ ಟೆಂಡರ್ ಮೂಲಕ 70 ಲಕ್ಷ ಬ್ಯಾರೆಲ್ ತೈಲ ಖರೀದಿ ಮಾಡಿವೆ. ಇಂಡಿಯನ್ ಆಯಿಲ್ ಸಂಸ್ಥೆ ಅಂಗೋಲಾದ ಕ್ಯಾಥೆ ಪೆಟ್ರೋಲಿಯಂನಿಂದ 10 ಲಕ್ಷ ಬ್ಯಾರೆಲ್ ತೈಲ ಕೊಂಡಿದೆ. ಇದರ ಜೊತೆಗೆ ಇದೇ ಅಂಗೋಲಾದ ಶೇರ್ವಾನ್ ಸಂಸ್ಥೆಯಿಂದ ಮತ್ತೊಂದು 20 ಲಕ್ಷ ಬ್ಯಾರೆಲ್ ಕೊಂಡಿದೆ. ಹಾಗೆ ನೈಜೀರಿಯಾದ ಟ್ರಾಫಿಗುರಾ ಸಂಸ್ಥೆಯಿಂದ 20 ಲಕ್ಷ ಬ್ಯಾರೆಲ್ ತೈಲ ಖರೀದಿಸಿದೆ. ಈ ತೈಲ ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ಆರಂಭದಲ್ಲಿ ಭಾರತಕ್ಕೆ ತಲುಪಲಿದೆ. ಇತ ಎಚ್ಪಿಸಿಎಲ್ ಸಂಸ್ಥೆಯು ಬ್ರೆಜಿಲ್ನಿಂದ 20 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಖರೀದಿಸಿದೆ. ಬ್ರೆಜಿಲ್ನ ಈ ತೈಲ ಕಾರ್ಗೋಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಬರಲಿವೆ. ಇತ ಚೀನಾ ಪೆಸಿಫಿಕ್ ಮಹಾಸಾಗರದಲ್ಲಿ ಮಿಸೈಲ್ ಪರೀಕ್ಷೆ ನಡೆಸಿದೆ. ಸೋಮವಾರ ಮಧ್ಯಾಹ್ನ ಚೀನಾದ ನೇವಿ ಬ್ಯಾಲಿಸ್ಟಿಕ್ ಮಿಸೈಲ್ ಉಡಾವಣೆ ಮಾಡಿದೆ. ಪರಮಾಣು ಸಬ್ಮರೀನ್ ಮೂಲಕ ಮಿಸೈಲ್ ಹಾರಿಸಲಾಗಿದೆ. ಇದು ನಕಲಿ ವಾರ್ಹೆಡ್ ಹೊತ್ತು ನಿಖರವಾಗಿ ಟಾರ್ಗೆಟ್ ರೀಚ್ ಆಗಿದೆ. ಇದು ನಮ್ಮ ವಾರ್ಷಿಕ ಮಿಲಿಟರಿ ತರಬೇತಿಯಾಗಿದ್ದು ನಿಯಮಿತವಾಗಿ ನಡೆದಿದೆ ಅಂತ ಚೀನಾ ಹೇಳಿಕೊಂಡಿದೆ. ಮಿಸೈಲ್ ಉಡಾವಣೆಗೂ ಮುನ್ನವೇ ಸಂಬಂಧಪಟ್ಟ ದೇಶಗಳಿಗೆ ಮಾಹಿತಿ ನೀಡಲಾಗಿತ್ತು ಅಂತ ಚೀನಾ ತಿಳಿಸಿದೆ. ವಿಶೇಷ ಅಂದ್ರೆ ರಷ್ಯಾ ಜೊತೆಗಿನ ಜಂಟಿ ನೌಕಾಭ್ಯಾಸ ಆರಂಭವಾದ ದಿನವೇ ಈ ಟೆಸ್ಟ್ ನಡೆದಿದೆ. ಆದರೆ ಚೀನಾ ಯಾವ ಮಾದರಿಯ ಮಿಸೈಲ್ ಪರೀಕ್ಷಿಸಿದೆ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ. ಚೀನಾ ನೌಕಾಪಡೆ ಬಳಿ JL-2 ಮತ್ತು JL-3 ಅನ್ನೋ 2 ಮಿಸೈಲ್ಗಳಿವೆ. ಇದರಲ್ಲಿ JL-3 ಮಿಸೈಲ್ ಚೀನಾ ಕರಾವಳಿಯಿಂದಲೇ ನೇರವಾಗಿ ಅಮೆರಿಕ ತಲುಪೋ ಸಾಮರ್ಥ್ಯ ಹೊಂದಿದೆ ಅಂತ ಮಿಸೈಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇನ್ನು ಚೀನಾ ಮಿಸೈಲ್ ಟೆಸ್ಟ್ ಬಗ್ಗೆ ನಮಗೆ ಮಾಹಿತಿ ನೀಡಿತ್ತು, ಆದ್ರೆ ಇದು ಕಳವಳಕಾರಿ ವಿಚಾರ ಅಂತ ನ್ಯೂಜಿಲೆಂಡ್ ಹೇಳಿದೆ. ಇತ್ತ ಚೀನಾ ಈ ಬಗ್ಗೆ ಮಾಹಿತಿ ನೀಡಿತು ಅಂತ ಪಪುವಾ ನ್ಯೂಗಿನಿಯಾ ಕೂಡ ಹೇಳಿದೆ. ಆದ್ರೆ ಚೀನಾದ ಈ ಕ್ಷಿಪಣಿ ಪರೀಕ್ಷೆಗೆ ಆಸ್ಟ್ರೇಲಿಯಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಚೀನಾದ ಈ ನಡೆ ಪೆಸಿಫಿಕ್ ಪ್ರದೇಶದ ಶಾಂತಿಯನ್ನ ಕದಡಲಿದೆ ಅಂತ ಆಸ್ಟ್ರೇಲಿಯಾದ ಫಾರಿನ್ ಮಿನಿಸ್ಟರ್ ಪೆನ್ನಿ ವಾಂಗ್ ಹೇಳಿದ್ದಾರೆ.
ಚೀನಾ ಪಾರದರ್ಶಕತೆ ಇಲ್ಲದೆ ರಹಸ್ಯವಾಗಿ ಮಿಲಿಟರಿ ಶಕ್ತಿ ಹೆಚ್ಚಿಸಿಕೊಳ್ತಿದೆ ಅಂದಿದ್ದಾರೆ. ಇನ್ನು ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣ ಸಂಬಂಧ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೀಟಿಂಗ್ ನಡೆಸಿದೆ. ಈ ವೇಳೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರೈ ಅವರ ರಾಜೀನಾಮೆನ ದೇವಸ್ಥಾನದ ಟ್ರಸ್ಟ್ ಒಪ್ಪಿಕೊಂಡಿದೆ. ಹಾಗೆ ಟ್ರಸ್ಟಿ ಆಗಿದ್ದ ಡಾಕ್ಟರ್ ಅನಿಲ್ ಮಿಶ್ರಾರ ರಾಜೀನಾಮೆಯನ್ನು ಆಕ್ಸೆಪ್ಟ್ ಮಾಡಿದೆ. ಅಲ್ಲದೆ ಕೃಷ್ಣಮೋಹನ್ ಅವರನ್ನ ಟ್ರಸ್ಟ್ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದೆ. ಇನ್ನು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಖಾತೆನ ತಕ್ಷಣವೇ ಬದಲಾಯಿಸಬೇಕು ಅಂತ ಆಗ್ರಹ ಕೇಳಿಬಂದಿದೆ. ಮೂಡಾ ಕೇಸ್ನಲ್ಲಿ ಯತೀಂದ್ರ ಅವರ ತಂದೆ ಸಿದ್ದರಾಮಯ್ಯ ಹಾಗೂ ತಾಯಿ ಪಾರ್ವತಿ ಪ್ರಮುಖ ಆರೋಪಿಗಳಾಗಿದ್ದಾರೆ. ಇದರಿಂದ ಯತೀಂದ್ರ ಅವರ ಅಧಿಕಾರ ದುರುಪಯೋಗ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಅವರಿಗೆ ಕೊಟ್ಟಿರೋ ನಗರಾಭಿವೃದ್ಧಿ ಖಾತೆಯನ್ನ ಚೇಂಜ್ ಮಾಡಿ ಅಂತ ನೈಜ ಹೋರಾಟಗಾರರ ವೇದಿಕೆ ಸಿಎಂಗೆ ಪತ್ರ ಬರೆದಿದೆ. ಇನ್ನು ಕಲಬುರಗಿಯಲ್ಲಿ ಬಸ್ ಡ್ರೈವರ್ ಒಬ್ಬರು ಮೊಬೈಲ್ ಟಾರ್ಚ್ ಬೆಳಕಲ್ಲಿ ಬಸ್ ಓಡಿಸಿದ ಘಟನೆಗೆ ಭಾರೀ ಆಕ್ರೋಶ ವ್ಯಕ್ತ ಆಗಿತ್ತು. ಈ ಸಂಬಂಧ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಆ ಚಾಲಕ ಸೇರಿ 3 ಸಿಬ್ಬಂದಿನ ಅಮಾನತು ಮಾಡಿದ್ದಾರೆ. ಇನ್ನು ಕರ್ನಾಟಕ ಮೂಲದ 116 ವರ್ಷದ ನವನೀತಮ್ಮ ಅನ್ನೋ ಅಜ್ಜಿಯೊಬ್ಬರು ಕಾಲ್ನಡಿಗೆಯಲ್ಲೇ ತಿರುಪತಿ ಬೆಟ್ಟ ಏರಿದ್ದಾರೆ. ಇದಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಶುದ್ಧ ಭಕ್ತಿಗೆ ವಯಸ್ಸು ಅಡ್ಡಿ ಆಗಲ್ಲ ಅಂತೇಳಿ ನಾಯ್ಡು ಕಮೆಂಟ್ ಮಾಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಗೆ ಮಹತ್ವದ ಸೂಚನೆ ಕೊಟ್ಟಿದ್ದಾರೆ. ಅಪರಾಧ ಕೃತ್ಯಗಳು ಮರುಕಳಿಸಿದ್ರೆ ಕ್ರಿಮಿನಲ್ಗಳ ಕೈಕಾಲಿಗೆ ಗುಂಡು ಹೊಡೀರಿ ಅಂತ ಖಾದರ್ ಹೇಳಿದ್ದಾರೆ. ಅಲ್ಲದೆ ಈ ಹಿಂದೆ ಕಮಿಷನರ್ ಆಗಿದ್ದ ಸಂದೀಪ್ ಪಾಟೀಲ್ ಇದೇ ರೀತಿ ಗುಂಡು ಹಾರಿಸ್ತಿದ್ರು. ಹೀಗಾಗಿ ರೌಡಿಗಳು ತಪ್ಪು ಮಾಡೋಕೆ ಭಯ ಪಡ್ತಿದ್ರು ಅಂದಿದ್ದಾರೆ. ಇನ್ನು ಹೀಗೆ ಮಾಡೋದ್ರಿಂದ ಕಾನೂನು ಅಡ್ಡಿ ಬರ್ಬೋದು, ಆದ್ರೆ ಅಪರಾಧ ಕೃತ್ಯಗಳು ಮಾತ್ರ ಕಂಟ್ರೋಲ್ ಆಗುತ್ತವೆ ಅಂತ ಖಾದರ್ ಹೇಳಿದ್ದಾರೆ. ಇನ್ನು ಕೊಡಗು ಜಿಲ್ಲೆ ಮೊರೆಬೆಟ್ಟದ ತಪ್ಪಲಿನಲ್ಲಿ ಕಬ್ಬಿಣ ಯುಗದ ಕುರುಹುಗಳು ಪತ್ತೆಯಾಗಿವೆ. ಅಂದ್ರೆ ಅಂದಾಜು 3000 ವರ್ಷಗಳ ಹಿಂದಿನ ಅಂದ್ರೆ ಶಕಪೂರ್ವ 1800ರಿಂದ 300ರ ಕಾಲಘಟ್ಟದ ಅಪರೂಪದ ಕುರುಹುಗಳು. ಇಲ್ಲಿ 20ಕ್ಕೂ ಹೆಚ್ಚು ಪ್ರಾಚೀನ ಕಾಲದ ಸಮಾಧಿಗಳು ಸಿಕ್ಕಿವೆ. ಹಾಗೆ ಮನುಷ್ಯನ ಅಸ್ಥಿಪಂಜರ, ಕಪ್ಪು ಕೆಂಪು ಬಣ್ಣದ ಮಣ್ಣಿನ ಪಾತ್ರೆಗಳು, ಕೆತ್ತಿದ ಮಣಿಗಳು, ಚಿನ್ನದ ಲೇಪನ ಇರೋ ತಾಮ್ರದ ತಟ್ಟೆ ಸಿಕ್ಕಿದೆ. ಇದ ಥಾಯ್ಲೆಂಡ್ನಲ್ಲಿ ಭಾರತದ ಪ್ರಾಚೀನ ಕುರುಹು ಪತ್ತೆಯಾಗಿದೆ. ಸುಮಾರು 2000 ವರ್ಷಗಳಷ್ಟು ಹಳೆಯದಾದ 2 ಚಿನ್ನದ ಉಂಗುರಗಳು ಸಿಕ್ಕಿವೆ. ಅಲ್ಲಿನ ಫೆಜಬುರಿ ಪ್ರಾಂತ್ಯದ ಡಾನ್ ಥಾಂಗ್ ಜಾಗದಲ್ಲಿ ಈ ಶೋಧ ನಡೆದಿದೆ. ಒಂದು ಉಂಗುರದ ಮೇಲೆ ಭಾರತದ ಪ್ರಾಚೀನ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಇದರ ಮೇಲೆ ಪುಸರಕಿತಸ ಅಂತ ಬರೆಯಲಾಗಿದೆ. ಭಾರತೀಯ ಜ್ಯೋತಿಷ್ಯ ಹಾಗೂ ಖಗೋಳಶಾಸ್ತ್ರದ ಪ್ರಕಾರ ಇದಕ್ಕೆ ಪುಷ್ಯ ನಕ್ಷತ್ರದಿಂದ ರಕ್ಷಿಸಲ್ಪಟ್ಟವನು ಅನ್ನೋ ಅರ್ಥವಿದೆ. ಇಲ್ಲಿ ಸಿಕ್ಕ ಮತ್ತೊಂದು ಚಿನ್ನದ ಉಂಗುರದಲ್ಲಿ ಯಾವುದೇ ಬರಹಗಳಿಲ್ಲ. ಇದಕ್ಕೂ ಮೊದಲು ಆ ಪ್ರದೇಶದಲ್ಲಿ ಅಸ್ಥಿಪಂಜರಗಳು ಕೂಡ ಸಿಕ್ಕಿವೆ. ಸದ್ಯ ಆ ಉಂಗುರದ ಮೇಲಿನ ಬರಹ ಹಾಗೂ ಅಲ್ಲಿನ ಶವ ಸಂಸ್ಕಾರ ಮಾಡಿರೋ ರೀತಿಯನ್ನ ಪುರಾತತ್ವ ತಜ್ಞರು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದಾರೆ. ಇದೆಲ್ಲ ಗಮನಿಸಿದ್ರೆ ಇದು ಪ್ರಾಚೀನ ಭಾರತದ ವೈಶ್ಯ ಸಮುದಾಯಕ್ಕೆ ಸೇರಿದ ವ್ಯಾಪಾರಿಯೊಬ್ಬರ ಸಮಾಧಿ ಇರಬಹುದು ಅಂತ ಅಂದಾಜಿಸಿದ್ದಾರೆ. ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಅರಣ್ಯ ಇಲಾಖೆ ಮೇಲೆ ಕಿಡಿಕಾರಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿರೋ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಲಿಮಿಟೆಡ್ ಕಂಪನಿಯನ್ನ ಪುನರುಜ್ಜೀವನಗೊಳಿಸೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಿದೆ. ಆದ್ರೆ 430 ಎಕರೆ ವಿವಾದಿತ ಜಾಗವನ್ನ ವಾಪಸ್ ಕೊಡಿ ಅಂತ ಹೇಳಿ ರಾಜ್ಯ ಅರಣ್ಯ ಇಲಾಖೆ ಈ ಕೆಲಸಕ್ಕೆ ಅಡ್ಡಿ ಉಂಟು ಮಾಡ್ತಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಅಂದಹಾಗೆ ಬೆಂಗಳೂರಿನಲ್ಲಿ ಒಟ್ಟು 430 ಎಕರೆ ಜಾಗ ಈ ಎಚ್ಎಂಟಿ ವಶದಲ್ಲಿದೆ. ಆದ್ರೆ ಇದು ಅರಣ್ಯ ಪ್ರದೇಶಕ್ಕೆ ಸೇರಿದು ಅಂತ ಹೇಳಿ ಎಚ್ಎಂಟಿಗೆ ರಾಜ್ಯ ಅರಣ್ಯ ಇಲಾಖೆ ನೋಟಿಸ್ ನೀಡಿದೆ. ಭೂಮಿ ತೆರವು ಮಾಡೋಕೆ ಡೆಡ್ಲೈನ್ ಕೊಟ್ಟಿದೆ ಅಂತ ಹಲವು ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವು. ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಹೀಗೆ ಹೇಳಿದ್ದಾರೆ. ಇನ್ನು ಅಗ್ನಿಪಥ್ ಸ್ಕೀಮ್ನಲ್ಲಿ ದೊಡ್ಡ ಬದಲಾವಣೆ ತರೋಕೆ ಭಾರತದ ಸಶಸ್ತ್ರ ಪಡೆಗಳು ಪ್ರಸ್ತಾವನೆ ರೆಡಿ ಮಾಡಿವೆ. 4 ವರ್ಷಗಳ ನಂತರ ಕೇವಲ 25% ಅಗ್ನಿವೀರರನ್ನ ಉಳಿಸಿಕೊಂಡ್ರೆ ಸಾಲಲ್ಲ ಅಂತ 3 ಸೇನೆಗಳು ಅಭಿಪ್ರಾಯಪಟ್ಟಿವೆ. ಟೆಕ್ನಿಕಲ್ ಬ್ರಾಂಚ್ನಲ್ಲಿ ಕನಿಷ್ಠ 75% ಅಗ್ನಿವೀರರನ್ನ ಉಳಿಸಿಕೊಳ್ಬೇಕು ಅಂತ ಭಾರತದ ನೌಕಾಪಡೆ ಸಜೆಸ್ಟ್ ಮಾಡ್ತಿದೆ. ಅತ್ತ ಭೂಸೇನೆ ಮತ್ತು ವಾಯುಪಡೆ ಅಟ್ಲೀಸ್ಟ್ 50% ಅಗ್ನಿವೀರರನ್ನಾದ್ರೂ ಉಳಿಸ್ಕೋಬೇಕು ಅಂತ ಹೇಳಿವೆ. ಸದ್ಯ ಅಗ್ನಿಪಥ್ ಸ್ಕೀಮ್ ಅಡಿಯಲ್ಲಿ 4 ವರ್ಷಗಳ ನಂತರ 25% ಅಗ್ನಿವೀರರನ್ನ ಮಾತ್ರ ಉಳಿಸಿಕೊಳ್ಳೋಕೆ ಅವಕಾಶ ಇದೆ. ಉಳಿದವರಿಗೆ ಫಿನಾನ್ಷಿಯಲ್ ಪ್ಯಾಕೇಜ್ ಮತ್ತು ಇತರೆ ಬೆನಿಫಿಟ್ ನೀಡಿ ವಾಪಸ್ ಕಳಿಸಬೇಕು. ಇವರೆಲ್ಲ 4 ವರ್ಷಗಳ ಕಾಲ ತರಬೇತಿ ಪಡೆದು ಸೇನೆಯಲ್ಲಿ ಸೇವೆ ಸಲ್ಲಿಸಿ ತುಂಬಾ ಅನುಭವ ಪಡ್ಕೊಳ್ತಾರೆ, ಹೆಚ್ಚು ಸ್ಕಿಲ್ಡ್ ಆಗಿದ್ದಾರೆ. ಅಂತವರಲ್ಲಿ ಹೆಚ್ಚಿನವರನ್ನ ವಾಪಸ್ ಕಳಿಸೋದು ಅಂದ್ರೆ ಟ್ರೈನಿಂಗ್ ಪಡೆದಿರೋ ಮ್ಯಾನ್ ಪವರ್ ಅನ್ನ ಕಳ್ಕೊಂಡ್ ಹಾಗೆ ಅಂತ ಸಶಸ್ತ್ರ ಪಡೆ ಹೇಳ್ತಿದೆ. ಸದ್ಯ ಇವರ ಪ್ರಪೋಸಲ್ ಅನ್ನ ಸರ್ಕಾರ ಪರಿಶೀಲಿಸುತ್ತಿದೆ. ಇತ್ತ ಮಧ್ಯಪ್ರದೇಶದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಹೊಸ ವಕ್ಫ್ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ವಕ್ಫ್ ಮಂಡಳಿ ರಚಿಸಿ ದೇಶದಲ್ಲೇ ಮೊದಲ ಬಾರಿಗೆ 2 ಹಿಂದೂ ಸದಸ್ಯರಿಗೆ ಸ್ಥಾನ ನೀಡಲಾಗಿದೆ. ಮನೋಜ್ ಮಾಲ್ಪಾನಿ ಹಾಗೂ ಅನಿಮೇಶ್ ಭಾರ್ಗವ್ ಅನ್ನೋರನ್ನ ಆಯ್ಕೆ ಮಾಡಲಾಗಿದೆ. ಒಟ್ಟು 10 ಸದಸ್ಯರ ಈ ಹೊಸ ಬೋರ್ಡ್ ಅನ್ನ ಸಿಎಂ ಮೋಹನ್ ಯಾದವ್ ನೇತೃತ್ವದ ಸರ್ಕಾರ ರಚಿಸಿದೆ. ಬೋರ್ಡ್ನ ನೂತನ ಅಧ್ಯಕ್ಷರಾಗಿ ಸನ್ವರ್ ಪಟೇಲ್ರನ್ನ ನೇಮಕ ಮಾಡಲಾಗಿದೆ.
ಇತ್ತ ದಿಲ್ಲಿ ಪೊಲೀಸರು ದೊಡ್ಡ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ನ ಉಗ್ರ ಗ್ಯಾಂಗ್ಸ್ಟರ್ ಶಾಜಾದ್ ಭಟ್ಟಿ ಜೊತೆ ಲಿಂಕ್ ಹೊಂದಿದ್ದ 6 ಉಗ್ರರನ್ನ ಹಿಡಿದಾಕಿದ್ದಾರೆ. ದಿಲ್ಲಿ, ಪಂಜಾಬ್, ಉತ್ತರ ಪ್ರದೇಶದಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇವರ ಬಂಧನದ ವೇಳೆ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ವಶಪಡಿಸಿಕೊಳ್ಳಲಾಗಿದೆ. ಸದ್ಯ ಇವರ ಉದ್ದೇಶ ಏನಿತ್ತು ಮತ್ತು ಇವರ ಜಾಲದ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ. ಇನ್ನು ಮುಖದ ಕಾಂತಿ ಹೆಚ್ಚಿಸೋ ಫೇರ್ನೆಸ್ ಕ್ರೀಮ್ಗಳ ಬಗ್ಗೆ ಆಘಾತಕಾರಿ ಸತ್ಯ ಬಯಲಾಗಿದೆ. ಲ್ಯಾಬ್ ಟೆಸ್ಟ್ನಲ್ಲಿ ಈ ಕ್ರೀಮ್ಗಳಲ್ಲಿ ಮರ್ಕ್ಯೂರಿ ಮತ್ತು ಸೀಸಾ ಇರೋದು ಪತ್ತೆಯಾಗಿದೆ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಗೋರಿ ಬ್ಯೂಟಿ ಕ್ರೀಮ್, ಫೇಸ್ ಫ್ರೆಶ್ ಗೋಲ್ಡ್ ಮತ್ತು ಗೋಲ್ಡನ್ ಸ್ಟಾರ್ ಬ್ಯೂಟಿ ಕ್ರೀಮ್ಗಳನ್ನ ಬ್ಯಾನ್ ಮಾಡಿದೆ. ಇದರಲ್ಲಿ ಗೋರಿ ಬ್ಯೂಟಿ ಕ್ರೀಮ್ ಪಾಕಿಸ್ತಾನದಲ್ಲಿ ತಯಾರಾಗಿದ್ದು ಭಾರತದಲ್ಲಿ ಇದರ ಆಮದು ನಿಷೇಧಿಸಲಾಗಿದೆ. ಆದರೂ ಇದನ್ನ ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡಲಾಗ್ತಿತ್ತು. ಈಗ ಆ ಅಂಗಡಿ ಮಾಲೀಕನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಆ ವಿಷಕಾರಿ ಕ್ರೀಮ್ಗಳನ್ನ ಬಳಸೋದ್ರಿಂದ ಚರ್ಮ, ಕಿಡ್ನಿ ಹಾಗೂ ನರಮಂಡಲಕ್ಕೆ ದೊಡ್ಡ ಹಾನಿಯಾಗುತ್ತೆ ಅಂತ ಮಹಾರಾಷ್ಟ್ರದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಹೇಳಿದೆ. ಪಶ್ಚಿಮ ಬಂಗಾಳದಲ್ಲಿ 12 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಹತ್ಯೆ ಮಾಡಲಾಗಿದೆ. ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಈ ಕೃತ್ಯದಿಂದ ರೊಚ್ಚಿಗೆದ್ದ ಸ್ಥಳೀಯರು ಆರೋಪಿಯಂತ ಶಂಕಿಸಿ ಒಬ್ಬ ವ್ಯಕ್ತಿಯನ್ನ ಥಳಿಸಿ ಹತ್ಯೆ ಮಾಡಿದ್ದಾರೆ. ಅಲ್ಲದೆ ನ್ಯಾಯ ಸಿಗಬೇಕು ಅಂತ ಭಾರೀ ಪ್ರತಿಭಟನೆ ನಡೆದಿದೆ. ಇನ್ನು ಈ ಘಟನೆ ಬೆನ್ನಲ್ಲೇ ವೆಸ್ಟ್ ಬೆಂಗಾಲ್ ಸಿಎಂ ಸುವೇಂದು ಅಧಿಕಾರಿ ಬಾಲಕಿಯ ತಂದೆ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಡ್ತೀವಿ ಅಂದಿದ್ದಾರೆ. ಇನ್ನೊಂದು ಕಡೆ ಸಂತ್ರಸ್ತೆ ಕುಟುಂಬಸ್ಥರನ್ನ ಭೇಟಿಯಾಗೋಕೆ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟಿಲ್ಲ ಅಂತ ಟಿಎಂಸಿ ಆರೋಪಿಸಿದೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ಬಿಜೆಪಿ ಹೇಳಿದೆ. ಇನ್ನು ಪಶ್ಚಿಮ ಬಂಗಾಳದ ಶಾಲಾ ಪಠ್ಯದಲ್ಲಿ ಜನಸಂಘದ ಸಂಸ್ಥಾಪಕ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಸಾಧನೆಗಳನ್ನು ಅಳವಡಿಸೋಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ. ಮುಂದಿನ ವರ್ಷದಿಂದಲೇ ಈ ಕ್ರಮ ಜಾರಿಯಾಗತ್ತೆ. ಮುಖರ್ಜಿಯವರ ದೇಶಭಕ್ತಿ ಹಾಗೂ ಅಖಂಡ ಭಾರತದ ಕಲ್ಪನೆಯ ಬಗ್ಗೆ ಮಕ್ಕಳ ಪಠ್ಯದಲ್ಲಿ ವಿವರಿಸಲಾಗುತ್ತೆ ಅಂತ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಇನ್ನು ಕರೂರು ಕಾಲ್ತುಳಿತ ಪ್ರಕರಣದ ತುರ್ತು ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಈ ಕೇಸ್ನಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲಾಗ್ತಿದೆ. ತಮಿಳುನಾಡು ಸರ್ಕಾರದಲ್ಲಿ ಸದ್ಯ ಸಚಿವರಾಗಿರೋರು ಈ ಕೇಸ್ನ ಆರೋಪಿಗಳಾಗಿದ್ದಾರೆ. ಅವರೇ ಸಾಕ್ಷಿಗಳನ್ನ ಬೆದರಿಸುತ್ತಿದ್ದಾರೆ ಅಂತ ಡಿಎಂಕೆ ಹೇಳಿತ್ತು. ಜೊತೆಗೆ ನಟ ವಿಜಯ್ ಸಾರ್ವಜನಿಕವಾಗಿ ಈ ಬಗ್ಗೆ ಹೇಳಿಕೆ ನೀಡದಂತೆ ತಡೆಯಬೇಕು ಅಂತ ಡಿಎಂಕೆ ಪಕ್ಷ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಲಿದೆ. ಇನ್ನು ಶ್ರೀಲಂಕಾದ ಜೈಲೊಂದರಲ್ಲಿ ಕೈದಿಗಳ ನಡುವೆ ಮಾರಾಮಾರಿಯಾಗಿದೆ. ಪರಿಣಾಮ 25 ಕೈದಿಗಳು ಮೃತಪಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಕೈದಿಗಳು ಗಾಯಗೊಂಡಿದ್ದಾರೆ. ಶ್ರೀಲಂಕಾದ ಪಶ್ಚಿಮ ಕರಾವಳಿ ಭಾಗದಲ್ಲಿರೋ ನೆಗುಂಬೋ ಪಟ್ಟಣದ ಜೈಲಿನಲ್ಲಿ ಈ ಗಲಾಟೆ ಆಗಿದೆ. ಮಾದಕ ವಸ್ತು ದಂಧೆಗೆ ಸಂಬಂಧಿಸಿದಂತೆ ಭಾನುವಾರ ಶುರುವಾದ ಜಗಳ ದೊಡ್ಡ ಮಟ್ಟದ ಹಿಂಸಾಚಾರಕ್ಕೆ ತಿರುಗಿದೆ. ರೊಚ್ಚಿಗೆದ್ದ ಕೈದಿಗಳು ಜೈಲು ಸಿಬ್ಬಂದಿಯ ಬಂದೂಕುಗಳನ್ನೇ ಕಸಿದುಕೊಂಡು ಪರಸ್ಪರ ಗುಂಡಿನ ದಾಳಿ ನಡೆಸಿದ್ರಿಂದ ಈ ಸಾವು ನೋವುಗಳಾಗಿವೆ. ಈ ಘಟನೆ ಬಗ್ಗೆ ತನಿಖೆ ನಡೆಸಿ ಅಂತ ಶ್ರೀಲಂಕಾ ಕಾನೂನು ಸಚಿವ ಹರ್ಷಣ ನಾನಾಯಕಾರ ಆದೇಶ ನೀಡಿದ್ದಾರೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 521 ಪಾಯಿಂಟ್ಸ್ ಅಥವಾ 0.67% ರೈಸ್ ಆಗಿ 78,285ಕ್ಕೆ ರೀಚ್ ಆಗಿದೆ. ನಿಫ್ಟಿ 159 ಪಾಯಿಂಟ್ಸ್ ಅಥವಾ 0.66% ಏರಿಕೆಯಾಗಿ 24,430ಕ್ಕೆ ತಲುಪಿದೆ. ಅತ್ತ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.45% ಜಾಸ್ತಿ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.75% ಏರಿಕೆಯಾಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಅರ್ನ್ ಮಾಡಿದ್ದಾರೆ. ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 480 ಲಕ್ಷ ಕೋಟಿ ರೂಪಾಯಿಯಿಂದ 482 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸತತ 4 ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಗೇನ್ ಮಾಡಿಕೊಂಡಿದೆ. ಜೂನ್ ತಿಂಗಳು ಮಳೆ ಇಲ್ಲದೆ ಕಳೆದ್ರೂ ಈಗ ಏಕಾಏಕಿ ಧಾರಾಕಾರ ಮಳೆ ಶುರುವಾಗಿದೆ. ಇದು ಮಾರ್ಕೆಟ್ ಸೆಂಟಿಮೆಂಟ್ಗೆ ಬೂಸ್ಟ್ ನೀಡಿದೆ. ಅತ್ತ ವಿದೇಶಿ ಹೂಡಿಕೆದಾರರು ಈಗ ಭಾರತದ ಸ್ಟಾಕ್ಸ್ ಖರೀದಿಸೋಕೆ ಆರಂಭಿಸಿದ್ದಾರೆ. ಜುಲೈ 1ರಿಂದ 3ರ ತನಕ ವಿದೇಶಿ ಹೂಡಿಕೆದಾರರು 708 ಕೋಟಿ ರೂಪಾಯಿ ಮೌಲ್ಯದ ಭಾರತದ ಸ್ಟಾಕ್ಸ್ ಬೈ ಮಾಡಿದ್ದಾರೆ. ಇನ್ನು ಮಿಡ್ಲ್ ಈಸ್ಟ್ ಉದ್ವಿಗ್ನತೆ ತಣ್ಣಗಾಗಿದ್ದು ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. ಇವೆಲ್ಲ ಕಾರಣದಿಂದ ಮಾರ್ಕೆಟ್ ಉತ್ತಮ ಪ್ರದರ್ಶನ ನೀಡಿದೆ. ಎಚ್ಡಿಎಫ್ಸಿ ಬ್ಯಾಂಕ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಒಎನ್ಜಿಸಿ, ಬಜಾಜ್ ಆಟೋ, ಮಹೀಂದ್ರಾ ಅಂಡ್ ಮಹೀಂದ್ರಾ ಗೇನ್ ಮಾಡಿಕೊಂಡಿವೆ. ಆದರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಟಿಸಿಎಸ್, ಮ್ಯಾಕ್ಸ್ ಹೆಲ್ತ್ ಕೇರ್, ಬಜಾಜ್ ಫಿನ್ಸರ್ವ್ ಮತ್ತು ಕೋಲ್ ಇಂಡಿಯಾ ಲಾಸ್ ಮಾಡಿಕೊಂಡಿವೆ. ಒಟ್ಟಾರೆ ಬಿಎಸ್ಸಿನಲ್ಲಿ 1985 ಸ್ಟಾಕ್ಸ್ ಗ್ರೀನ್ನಲ್ಲಿದ್ರೆ 2366 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 20 ಪೈಸೆ ಬಿದ್ದು 95 ರೂಪಾಯಿ 38 ಪೈಸೆ ಆಗಿದೆ. ಜಾಗತಿಕವಾಗಿ ಯುಎಸ್ ಡಾಲರ್ ಹೆಚ್ಚು ಸ್ಟ್ರಾಂಗ್ ಆಗಿದೆ. ಭಾರತೀಯ ಮಾರುಕಟ್ಟೆಯಲ್ಲಿ ಡಾಲರ್ ಡಿಮ್ಯಾಂಡ್ ಜಾಸ್ತಿಯಾಗಿ ರೂಪಾಯಿ ಮೌಲ್ಯ ಕುಸಿದಿದೆ. ಇನ್ನು ಭಾರತದ ಅತಿ ದೊಡ್ಡ ಷೇರುಪೇಟೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ದೊಡ್ಡ ಐಪಿಒಗೆ ಸಜ್ಜಾಗಿದೆ. ಮುಂದಿನ ವಾರದಿಂದಲೇ ಐಪಿಒಗೆ ಸಂಬಂಧಿಸಿದ ಮಾರ್ಕೆಟಿಂಗ್ ಕೆಲಸಗಳು ಶುರುವಾಗಲಿವೆ. ಬರೋಬ್ಬರಿ $3 ಬಿಲಿಯನ್ ಹಣ ಸಂಗ್ರಹಿಸೋ ಗುರಿ ಇದೆ. ಇದಕ್ಕಾಗಿ ಅಮೆರಿಕ, ಲಂಡನ್, ಸಿಂಗಾಪುರ್, ಹಾಂಗ್ಕಾಂಗ್ ಸೇರಿ ಹಲವೆಡೆ ಹೂಡಿಕೆದಾರರ ಜೊತೆ ಸಭೆ ನಡೆಯಲಿದೆ.
ಭಾರತ ಹಾಗೂ ಮಿಡ್ಲ್ ಈಸ್ಟ್ ದೇಶಗಳಲ್ಲೂ ಈ ಬಗ್ಗೆ ದೊಡ್ಡ ಮಟ್ಟದ ಮೀಟಿಂಗ್ ಮಾಡಲಾಗುತ್ತೆ. ಬರೋ ಸೆಪ್ಟೆಂಬರ್ನಲ್ಲಿ ಐಪಿಒ ಮಾರುಕಟ್ಟೆಗೆ ತರೋ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಇದಕ್ಕಾಗಿ ಕಳೆದ ತಿಂಗಳಷ್ಟೇ ಸೆಬಿಗೆ ಕರಡು ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಷೇರುಪೇಟೆಯಲ್ಲಿ ಶಾರ್ಟ್ ಸೆಲ್ಲಿಂಗ್ ಪ್ರಕ್ರಿಯೆಯನ್ನ ಇನ್ನಷ್ಟು ಸುಲಭಗೊಳಿಸಲು ಸೆಬಿ ಮುಂದಾಗಿದೆ. ಪ್ರಸ್ತುತ ಎಸ್ಎಲ್ಬಿ ಅಂದ್ರೆ ಸ್ಟಾಕ್ ಲೆಂಡಿಂಗ್ ಅಂಡ್ ಬಾರೋವಿಂಗ್ ಅಡಿಯಲ್ಲಿ ಕೇವಲ 176 ಷೇರುಗಳಿಗೆ ಮಾತ್ರ ಶಾರ್ಟ್ ಸೆಲ್ ಅವಕಾಶವಿದೆ. ಈ ಷೇರುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸೆಬಿ ಪ್ಲಾನ್ ಮಾಡಿದೆ. ಅಲ್ಲದೆ ಷೇರುಗಳನ್ನು ಸಾಲ ಪಡೆಯಲು ಪ್ರಸ್ತುತ ಇರುವ 130% ಭದ್ರತಾ ಠೇವಣಿ ಅಂದ್ರೆ ಕೊಲಾಟರಲ್ ಡೆಪಾಸಿಟ್ ಅನ್ನ 100ಕ್ಕೆ ಇಳಿಸಲು ಚಿಂತನೆ ನಡೆಸಿದೆ. ಹೂಡಿಕೆದಾರರು ಎಫ್ಎಂಡ್ಒ ಬದಲಿಗೆ ಷೇರುಗಳಲ್ಲಿಯೇ ಹೆಚ್ಚು ವಹಿವಾಟು ನಡೆಸುವಂತೆ ಉತ್ತೇಜಿಸಿ ಮಾರುಕಟ್ಟೆಯನ್ನ ಆರೋಗ್ಯಕರವಾಗಿಡೋದು ಸೆಬಿ ಉದ್ದೇಶವಾಗಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $761 ಕಮ್ಮಿಯಾಗಿ $1,45,583 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $701 ಕಮ್ಮಿಯಾಗಿ $1,33,350 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $700 ಕಮ್ಮಿಯಾಗಿ $2,33,158 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋಗಳಿಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.